ಯೇಸುವಿಗೆ ಸ್ತೋತ್ರ. ಇಂದು 18 ಜುಲೈ 2026. ಎಲ್ಲರಿಗೂ ವಾರಾಂತ್ಯದ ಶುಭಾಶಯಗಳು. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13-15 ವಾಕ್ಯ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಕ್ಕಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದ್ದದ್ದರಿಂದ ತನ್ನಾಣೆಯಿಟ್ಟು, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹುದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ಯಹೂದ್ಯರಿಗಿದ್ದ ಅಹಂ ಅನ್ನುವಂಥದ್ದು, ನಾವು ಅಬ್ರಹಾಮನ ಸಂತಾನದವರು. ಇಬ್ರಿಯ ಗ್ರಂಥಕರ್ತವು ಯಹೂದ ಕ್ರೈಸ್ತರಿಗೆ ಅವರ ಮೂಲ ಪಿತೃವಾಗಿದ್ದ ಅಬ್ರಹಾಮನನ್ನೇ ಉದಾಹರಣೆಯಾಗಿ ಬಿಂಬಿಸುವವನಾಗಿದ್ದಾನೆ. ಯೆಹೋವನು ಜಲಪ್ರಳಯದ ಮೂಲಕ ಮನುಷ್ಯರಾಶಿಯನ್ನು, ಅದರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿಬಿಡುವುದಕ್ಕೆ ತೀರ್ಮಾನಿಸಿದಾಗ ನೋಹನಿಗೆ ಯೆಹೋವನ ದಯವು ದೊರಕಿತು. ಯೆಹೋವನ ಅಪ್ಪಣೆಯ ಮೇರೆಗೆ ನೋಹನು ಯೆಹೋವನು ಆಜ್ಞಾಪಿಸಿದಂತೆಯೇ ನಾವೆಯನ್ನು ಮಾಡಿ ಅವನ ಹೆಂಡತಿ ಮಕ್ಕಳು ಸೊಸೆಯರ ಸಹಿತವಾಗಿ ಪ್ರತಿ ಜೀವಿಗಳಲ್ಲೂ 2 ಜೋಡಿಗಳನ್ನು ನಾವೆಯೊಳಗೆ ಸೇರಿಸಿದನು. ಭೂಮಿಯ ಮೇಲೆ ನೀರು ಪ್ರಬಲವಾಗಿ ಹೆಚ್ಚಿ ಮೃಗ ಪಕ್ಷಿ ಕ್ರಿಮಿಗಳು ಮನುಷ್ಯರು ಸಹಿತವಾಗಿ ಮೂಗಿನಿಂದ ಶ್ವಾಸ ಬಿಡುವ ಭೂಜಂತುಗಳೆಲ್ಲವೂ ಸತ್ತವು. ಆದರೆ ನೋಹನು ನಾವೆಯಲ್ಲಿದ್ದವರು ಮಾತ್ರ ಉಳಿದರು. ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿ ಭೂಮಿಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಹುಟ್ಟಿ ಬರಲು ನೋಹನು ಯೆಹೋವನ ಅಪ್ಪಣೆಯ ಮೇರೆಗೆ ನಾವೆಯಿಂದ ಹೊರಕ್ಕೆ ಬಂದನು. ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ನೋಹನ ಮಕ್ಕಳಾದ ಶೇಮ್, ಹಾಮ್, ಯೆಫೆತ್ ಎಂಬುವವರ ಮೂಲಕವೇ ನಂತರದ ಜನರು ಉತ್ಪತ್ತಿಯಾದರು. ಶೇಮನ ವಂಶದ 9ನೇ ತಲೆಮಾರಿನವನಾಗಿ ಅಬ್ರಹಾಮನು ಜನಿಸಿ ಬಂದನು. ನೋಹನು ಶೇಮನನ್ನು ಆಶೀರ್ವದಿಸಿದ ರೀತಿ ಎನ್ನುವಂಥದ್ದು, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ಆದಿಕಾಂಡ 9:26. ಆದರೆ ಶೇಮನ ವಂಶದ ಮೂಲಕ 9ನೇ ತಲೆಮಾರಿನವನಾಗಿ ಜನಿಸಿ ಬಂದ ಅಬ್ರಾಮನು ಒಬ್ಬ ವಿಧರ್ಮಿಯಾಗಿ ಬೆಳೆದು ಬಂದನು. ಅಬ್ರಾಮನು ಮೆಸೊಪೊತಾಮಿಯದ ಊರೆಂಬಲ್ಲಿ ವಾಸಿಸುತ್ತಿರಲಾಗಿ ಯೆಹೋವನು ಅಬ್ರಾಮನಿಗೆ ಪ್ರತ್ಯಕ್ಷನಾಗಿ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಆದಿಕಾಂಡ 12:1-3. ತಲೆಮಾರುಗಳಿಂದಲೂ ಅಬ್ರಾಮನ ಕುಟುಂಬಸ್ಥರು ಯೆಹೋವನನ್ನು ಬಿಟ್ಟು ಮೆಸೊಪೊತಾಮಿಯಾದ ಪದ್ಧತಿಗಳಿಗೆ ಅನುಸಾರವಾಗಿ ಬಹುದೈವ ನಂಬಿಕೆಯುಳ್ಳವರಾಗಿ ಅವುಗಳನ್ನು ಆರಾಧಿಸುವವರಾಗಿದ್ದರು. ಮೆಸೊಪೊತಾಮಿಯಾದ ಜನರ ನಂಬಿಕೆ ಎನ್ನುವಂಥದ್ದು, ಜನರು ದೇವರುಗಳ ಸೇವೆ ಮಾಡಲು ಭೂಮಿಗೆ ಕಳುಹಿಸಲ್ಪಟ್ಟವರು ಎಂಬುದಾಗಿ ಆಗಿತ್ತು. ಇದೆಲ್ಲದರ ಹೊರತಾಗಿಯೂ ಯೆಹೋವನು ತನ್ನದೇ ಸ್ವಂತ ಕಾರಣದಿಂದ ಅಬ್ರಾಮನನ್ನು ಕರೆದನು. ಅಬ್ರಾಮನು ಬಹುದೈವ ಆರಾಧಕನಾಗಿದ್ದರು ಯೆಹೋವನ ಕಡೆಗೆ ಹೋಗೊಟ್ಟು ಮೆಸೊಪೊತಾಮಿಯಾದಿಂದ ಕಾಣದ ದೇಶಕ್ಕೆ ಹೊರಟನು. ಇಬ್ರಿಯ 11:8 ಇದೇ ಇಬ್ರಿಯ ಗ್ರಂಥಕರ್ತವು ಬರೆದಿರುವಂಥದ್ದು, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ಅಬ್ರಾಮನ ನಂಬಿಕೆ ಕುರುಡು ನಂಬಿಕೆಯಾಗಿರಲಿಲ್ಲ.
ಅಬ್ರಾಮನು ತನ್ನ ಕರೆಯುವಿಕೆಯಲ್ಲಿಯೇ ದೇವರ ಗುಣಲಕ್ಷಣಗಳನ್ನು ಅರಿತವನಾಗಿದ್ದನು. ಯೆಹೋವನು ಅಬ್ರಾಮನನ್ನು ಕರೆದಾಗ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂದು ಹೇಳುವುದರೊಂದಿಗೆ ತನ್ನ ಸಮಗ್ರತೆಯನ್ನು ತಾನಾಗಿಯೇ ಪ್ರತಿಪಾದಿಸಿದನು. ಹಿಂದೆಂದಿಗೂ ಕೇಳಿಸಿಕೊಳ್ಳದಂತಹ ಒಂದು ಸಮಗ್ರವಾದ ಸಂದೇಶವನ್ನು ಕೇಳಿಸಿಕೊಂಡ ಅಬ್ರಾಮನು ಸಂಶಯಕ್ಕೆ ಯಾವ ಆಸ್ಪದವನ್ನು ಕೊಡದೆ ಹೊರಟು ಹೋದನು. ಅಬ್ರಾಮನ ಜೀವಿತದ ಉದ್ದಗಲಕ್ಕೂ ಈ ಒಂದು ವಿಧೇಯತೆಯನ್ನು ನಾವು ಕಾಣುವವರಾಗಿದ್ದೇವೆ. ಆದಿಕಾಂಡ 15 ಅದರ 5-6 ವಾಕ್ಯಗಳಲ್ಲಿ, ಆದಿಕಾಂಡ 17 1-5 ವಾಕ್ಯಗಳಲ್ಲಿ, ಹಾಗೆಯೇ ಆದಿಕಾಂಡ 22ನೇ ಅಧ್ಯಾಯ 1-14 ವಾಕ್ಯಗಳನ್ನು ನಾವು ನೋಡುವಾಗ ಇದನ್ನು ನಾವು ಕಾಣಬಹುದಾಗಿದೆ. ಅಬ್ರಾಮನು ದೇವರನ್ನು ನಂಬಿದನು. ಅಬ್ರಾಮನು ತನ್ನ ಕುರಿತಾಗಿರುವ ದೇವರ ಪದ್ಧತಿಯನ್ನು ನಂಬಿದ್ದನು. ಪ್ರೀತಿಯ ದೇವಜನರೇ, ಕ್ರೈಸ್ತರಾದ ನಾವು ಯೇಸು ಕ್ರಿಸ್ತನನ್ನು ಹಾಗೂ ಯೇಸು ಕ್ರಿಸ್ತನು ನಮ್ಮ ಕುರಿತಾಗಿ ಇಟ್ಟುಕೊಂಡಿರುವ ಆತನ ಪದ್ಧತಿಯನ್ನು ನಂಬುವವರಾಗಿದ್ದೇವ. ನಮ್ಮ ಜೀವಿತ ದೇವರ ಪದ್ಧತಿಗಳಿಗೆ ಅನುಸಾರವಾಗಿಯೋ ಅಥವಾ ನಮ್ಮ ಪದ್ಧತಿಗಳಿಗೆ ಅನುಸಾರವಾಗಿ ನಾವು ದೇವರನ್ನು ಕರೆಯುವಂತವರು ಅಥವಾ ಪ್ರಾರ್ಥಿಸುವಂತವರು ಆಗಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.